ಅಪಾಯಕ್ಕೆ ಆಹ್ವಾನವನ್ನು ಕೊಡ್ತಾ ಇದೆ ಇಲ್ಲೊಂದು ಹೆದ್ದಾರಿ. ಯಾದಗಿರಿ ನಗರದ ಹೊರವಲಯದಲ್ಲಿರುವಂತಹ ವಿಜಯಪುರ ಟು ಹೈದರಾಬಾದ್ ರಾಜ್ಯ ಹೆದ್ದಾರಿ ರಸ್ತೆಯಂತೆ ಅದರ ಕಾಮಗಾರಿ ಮುಗಿದು ತಿಂಗಳವಾದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ತಡೆಗೋಡೆ ನಿರ್ಮಾಣವಾಗಿಲ್ಲ. ಇದರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಉಮೇಶ್ ಮುದ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ ರೈಲ್ವೆ ಬ್ರಿಡ್ಜ್ ಮೇಲ್ಭಾಗದ ಹೆದ್ದಾರಿಗೆ ತಡೆಗೋಡೆ ಹಾಕೇ ಇಲ್ಲ ಇವರು. ಇದರಿಂದಾಗಿ ಎರಡೂ ಭಾಗದಲ್ಲಿ 50 ಅಡಿಗಿಂತ ಹೆಚ್ಚು ಆಳವಿದೆ. ಹೀಗಾಗಿ ಈ ರಸ್ತೆಯಲ್ಲಿ ಸಂಚರಿಸುವಂತಹ ವಾಹನ ಸವಾರರು ಜೀವವನ್ನು ಪಣಕ್ಕಿಟ್ಟು ಸಂಚಾರ ಮಾಡಬೇಕಾಗ್ತಾ ಇದೆ. ಕೂಡಲೇ ರಸ್ತೆಗೆ ಒಂದು ಏನಿದೆ ತಡೆಗೋಡೆಯನ್ನು ಹಾಕಲೇಬೇಕು ಅಥವಾ ಡೆಡ್ಲೈನನ್ನು ಹಾಕಬೇಕು. ಅದಾದ ನಂತರ ಮಾತ್ರ ಇಲ್ಲಿ ಏನಾದರೂ ತಡಿಬಹುದು ನಾವು. ಇದರ ಜೊತೆಗೆ ನೋಡಿ ರಸ್ತೆಗೆ ತಡೆಗೋಡೆ ನಿರ್ಮಾಣ ಕೂಡ ಮಾಡಬೇಕು. ಮಾಡಿದ್ರೆ ಮಾತ್ರ ಇಲ್ಲಿ ಅಪಘಾತಗಳನ್ನು ತಡಿಬಹುದಾಗಿದೆ. ತಡೆಗೋಡೆ ನಿರ್ಮಿಸದೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದರೆ ಹೆದ್ದಾರಿ ಪ್ರಾಧಿಕಾರ ಹಾಗೂ ಗುತ್ತಿಗೆದಾರರು ಏನಿದ್ದಾರೆ ಅವರ ವಿರುದ್ಧ ನಾವು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡ್ತೀವಿ. ಯಾಕಂದರೆ ಬಳಿಕ ನೋಡಿ ಒಂದು ವಾರದಲ್ಲಿ ರಸ್ತೆಗೆ ಡಬಲ್ ಕೋಟ್ ಡಾಂಬರೀಕರಣ ಆಗಬೇಕು. ಅದರ ಜೊತೆಗೆ ಬೇರೆ ಅಡಿಕೆಗಳೇನಿದೆ ಅದನ್ನು ಕೂಡ ಹೇಳಿದ್ದಾರೆ. ಝೀಬ್ರಾ ಲೈನನ್ನು ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ಹಾಕಿಲ್ಲ, ಅದನ್ನು ಕೂಡ ಅಳವಡಿಸಬೇಕು ಅಂತ ಹೇಳಿ ಉಮೇಶ್ ಕೆ ಮುದ್ನಾಳೆ ಇದ್ದಾರೆ ಒತ್ತಾಯ ಮಾಡಿದರೆ. ಒಂದು ವೇಳೆ ನೀವೇನಾದರೂ ಈ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ದೇ ಆದಲ್ಲಿ ಯಾರ್ಯಾರು ಸಂಬಂಧಪಟ್ಟವರು ಇರ್ತಾರೆ ಅವರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಅಷ್ಟೇ ಅಲ್ಲ, ರಸ್ತೆಯನ್ನು ಕೂಡ ತಡೆಯುವಂಥ ಪ್ರಯತ್ನ ಆಗುತ್ತೆ, ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎರಡು ಕಡೆಗೆ ತಡೆಗೋಡೆ ನಿರ್ಮಾಣ ಮಾಡ್ಬೇಕು. ಯಾಕಂದ್ರೆ ಸುಮಾರು 50-60 ನಿರ್ಮಾಣ ಆಗಿ ಸುಮಾರು 1 ತಿಂಗಳಾಯ್ತು. ಇನ್ನ ಫೈನಲ್ ಕೂಟಿಂಗ್ ಆಗಿಲ್ಲ, ಮತ್ತೆ ಲೈನಿಂಗ್ ಕೂಡ ಮಾಡಿಲ್ಲ. ಎರಡು ಬದಿಯಲ್ಲಿ ತಡೆಗೋಡೆ ಇರೋದ ಕಾರಣ ವಾಹನ ಸವಾರರು ಭಯದ ವಾತಾವರಣದಲ್ಲಿ ಚಲಾಯಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಎರಡು ಕಡೆಗೆ ಫೈನಲ್ ಕೋಟ್ ಡಾಂಬರೀಕರಣ ಮಾಡಬೇಕು ಮತ್ತು ಲೈನಿಂಗ್ ಮಾಡೋದ್ರ ಜೊತೆಗೆ ಎರಡು ಕಡೆಗೆ ತಡೆಗೋಡೆ ನಿರ್ಮಾಣ ಮಾಡ್ಬೇಕು. ಯಾಕಂದ್ರೆ ಸುಮಾರು 50-60 ಫೀಟ್ ಕೆಳಗಡೆ ಭಾಗದಾಗಿರೋದ್ರಿಂದ ಯಾವ ಟೈಮ್ನಾಗಾದ್ರೂ ಅಪಘಾತ ಆಗುವ ಸಂಭವ ಆದ್ರೆ ಅದು ನೇರ ಜಿಲ್ಲಾಡಳಿತನೇ ಹೊರಬೇಕಾಗ್ತಕ್ಕಂಥದ್ದು ನಮ್ದು ಆಗ್ರಹ. ನಿರ್ಮಾಣ ಆಗಿ ಸುಮಾರು 1 ತಿಂಗಳಾಯ್ತು. ಇನ್ನ ಫೈನಲ್ ಕೂಟಿಂಗ್ ಆಗಿಲ್ಲ, ಮತ್ತೆ ಲೈನಿಂಗ್ ಕೂಡ ಮಾಡಿಲ್ಲ. ಎರಡು ಬದಿಯಲ್ಲಿ ತಡೆಗೋಡೆ ಇರೋದ ಕಾರಣ ರಸ್ತೆಯನ್ನು ಗಮನಿಸ್ತಾ ಇದ್ದೀರಾ ನೀವು. ಆ ಕಡೆ ಈ ಕಡೆ ಎರಡೂ ಬದಿಯಲ್ಲಿ ಕೂಡ ತಡೆಗೋಡೆ ಇಲ್ಲ, ಝೀಬ್ರಾ ಲೈನನ್ನು ಕೂಡ ಹಾಕಿಲ್ಲ. ಈ ರೀತಿಯಾಗಿ ಆದರೆ ಇನ್ನು ಸರಿಯಾದ ರೀತಿಯಲ್ಲಿ ಕಂಪ್ಲೀಟ್ ಕೂಡ ಆಗಿಲ್ಲ ಈ ರಸ್ತೆ, ಹಿಂಗೆ ಬಿಟ್ಟಿದ್ದಾರೆ. ಇಲ್ಲೇನಾದರೂ ಆಕ್ಸಿಡೆಂಟ್ಗಳಾದರೆ, ಅನಾಹುತ ಆದರೆ, ಪ್ರಾಣಗಳು ಹೋದರೆ ಯಾರು ಜವಾಬ್ದಾರಿ? ಇದಕ್ಕೆ ಜಿಲ್ಲಾಡಳಿತನೇ ಜವಾಬ್ದಾರಿ ಆಗಿರುತ್ತೆ. ಯಾಕಂದರೆ ನೋಡಿ ಎರಡೂ ಕಡೆಯಲ್ಲೂ ಕೂಡ ಆಳ ಜಾಸ್ತಿ ಇದೆ, ಒಂದು 50 ಅಡಿ ಇದೆ. ಇದರಿಂದ ಅಲ್ಲಿನ ಜಿಲ್ಲಾಡಳಿತ ಏನಿದೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಇಲ್ಲ ಅಂತಂದರೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಅಲ್ಲಿನ ಜನ ಹೇಳಿದ್ದಾರೆ. ಮತ್ತು ಸಾಮಾಜಿಕ ಹೋರಾಟಗಾರ ಆಗಿರುವಂತಹ ಉಮೇಶ್ ಕೆ ಮುದ್ನಾಳ್ ಅವರು ಏನಿದ್ದಾರೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ ಅನೇಕ ಸಮಸ್ಯೆಗಳಿವೆ, ಅದರ ಜೊತೆಗೆ ಇದು ಕೂಡ ಒಂದಾಗಿದೆ. ಈ ರಸ್ತೆಯ ವಿಚಾರವಾಗಿ ಇವರು ನಿರ್ಲಕ್ಷ್ಯವನ್ನು ವಹಿಸದೆ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು. ಕೂಡಲೇ ಒಂದು ಝೀಬ್ರಾ ಕ್ರಾಸ್ ಲೈನ್ಗಳೇನಿದೆ ಅದನ್ನು ಹಾಕಬೇಕು, ಅದರ ಜೊತೆಗೆ ತಡೆಗೋಡೆಯನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.